ಸಖತ್ ಪರಿಮಳ. ಮತ್ತೆ ಅವರೆಕಾಳು ನಮ್ಗೆ ಎಲ್ಲ ಸೀಸನ್ ನಲ್ಲಿ ಸಿಗಲ್ಲ ಅಲ್ವಾ, ಕೆಲವೊಂದ್ಸರಿ ಈ ಸೀಸನ್ ನಲ್ಲಿ ಮಾತ್ರ ಸಿಗುತ್ತೆ. ಸೊ ಎಲ್ಲ ಈ ರೀತಿ ಬೇರೆ ಬೇರೆ ಅಡುಗೆಗಳನ್ನ ಮಾಡ್ಕೊಳ್ಬಹುದು. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ಅವರೆಕಾಳು ಸೀಸನ್ ಅಲ್ವಾ, ಎಲ್ಲ ಕಡೆಗೂ ನೋಡಿ ನಮಗೆ ಅವರೆಕಾಳು ಸಿಗುತ್ತೆ. ಅವರೆಕಾಳಲ್ಲಿ ನಾವು ಎಷ್ಟೊಂದು ರೀತಿ ಅಡುಗೆಗಳನ್ನ ಮಾಡ್ಬೋದು. ಇವತ್ತು ನಮ್ಮ ಅತ್ತೆಯವರು ಒಂದು ಬೆಸ್ಟ್ ಅವರೆಕಾಳು ಸಾಂಬಾರನ್ನ ತೋರಿಸ್ಕೊಡ್ತಾ ಇದ್ದಾರೆ. ತುಂಬಾ ಮೊದಲಿಂದ ಅವರು ಮಾಡ್ತಾ ಬಂದಿರುವಂತ ಒಂದು ಸಾಂಬಾರು. ಹಾಗಾದ್ರೆ ನೋಡ್ತಾ ಹೋಗೋಣ ಅಲ್ವಾ, ಹೇಗ್ ಮಾಡೋದು ಅಂತ ಕಲ್ತ್ಕೊಳ್ಳೋಣ ಬನ್ನಿ. ಫಸ್ಟ್ ಸ್ಟವ್ ಆನ್ ಮಾಡ್ಬಿಡ್ಲಾ? ಮಾಡಿ. ಇದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ ನೆನೆಸಿಟ್ಕೊಂಡಿದ್ದೇನೆ ಒಂದು ತಾಸು ಮುಂಚೆ. ಈಗ ಇದನ್ನ ಇಲ್ಲಿ ಇಟ್ಕೊಳ್ತೇನೆ ನೋಡಿ. ಇದಕ್ಕೆ ಅವರೆಕಾಳು ಅಲ್ವಾ? ಇದಕ್ಕೆ ಅವರೆಕಾಳು ಹಾಕಿ ಸುಮಾರು 1.5 ಕಪ್ ಆಗುವಷ್ಟು ಅವರೆಕಾಳು ಇದೆ. ನೀರು ಹಾಕೊಳ್ತಾ ಇದ್ದೀರ? ಅದು ಸರಿ ಮುಳುಗುವಷ್ಟು ನೀರು ಹಾಕಬೇಕು, ಎಲ್ಲ ಒಳಗೆ ಮುಳುಗುವಷ್ಟು. ಈಗ ಅದಕ್ಕೆ ಚೂರು ಅರಿಶಿನ, ಒಂಚೂರು ಕೊಬ್ಬರಿ ಎಣ್ಣೆ ಹಾಕಬೇಕು. ಇದು ಚಳಿಗಾಲ ಅಲ್ವಾ, ಗಟ್ಟಿ ಆಗ್ಬಿಟ್ಟಿದೆ ನೋಡಿ. ಸ್ವಲ್ಪ ಕೊಬ್ಬರಿ ಎಣ್ಣೆ, ಅರಿಶಿನ, ತೊಗರಿ ಬೇಳೆ ಮತ್ತೆ ಅವರೆಕಾಳು ಅಲ್ವಾ? ಹೌದು. ಈಗ ನಾವು ಇದನ್ನ ಸುಮಾರು 3 ರಿಂದ 4 ವಿಸಲ್ ಅನ್ನ ಕೂಗಿಸ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಳ್ತಿದ್ದೆ ನೋಡಿ. ಇದಕ್ಕೆ ಬಟಾಟೆ, ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ಆಲೂಗಡ್ಡೆ ಮತ್ತೆ ಈರುಳ್ಳಿ. ನಾವು 3 ಆಲೂಗಡ್ಡೆ 3 ಈರುಳ್ಳಿ ಎಲ್ಲ ತಗೊಂಡಿದೀವಿ. ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋದು. ಕ್ಯಾಪ್ಸಿಕಮ್, ಟೊಮೆಟೊ ರುಚಿಗೆ. ಇದಕ್ಕೆ ನೀರು ಹಾಕೊಂಡು ಬೇಯಿಸ್ಕೊಳ್ಬೇಕಲ್ವಾ. ನಾವು ಕುಕ್ಕರ್ ಆ ಕಡೆಗೆ ಇಟ್ಕೊಂಡಿದೀವಿ, ಅದು ಆ ಕಡೆ ವಿಸಲ್ ಬರುತ್ತೆ ಆಮೇಲೆ. ಸೊ ಈ ಕಡೆಗೆ ಇದನ್ನ ರೆಡಿ ಮಾಡ್ಕೊಳ್ತಾ ಇದೀವಿ. ಸರಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಲ್ವಾ. ನೀರು ಬೇಕಾ, ಸಾಕಾ? ನೀರು ಬೇಕು. ಸ್ವಲ್ಪ ನೀರು ಬೇಕು ಇದಕ್ಕೆ. ಬಹಳ ನೀರು ಹಾಕಿದ್ರು ಕಡೆಗೆ ಹಾಕೋ ತನಕ ಜಾಸ್ತಿ ಆಗ್ಬಿಡುತ್ತೆ ನೀರು. ಅದಕ್ಕೆ ಈಗ ಸ್ವಲ್ಪ ಉಪ್ಪು ಅಲ್ವಾ? ಉಪ್ಪು ಈಗಲೇ ಹಾಕಿದ್ರೆ ಹೋಳೆಲ್ಲ ಚೆನ್ನಾಗಿ ಉಪ್ಪು ಕುಡಿದಿರುತ್ತೆ. ಮತ್ತೆ ಸ್ವಲ್ಪ ಅರಿಶಿನೂ ಹಾಕೊಳ್ತಾ ಇದ್ದೀರಿ ಅಲ್ವಾ? ಹೌದು, ಅದು ಹೋಳ ಕಲರ್ ಎಲ್ಲ ಚೆನ್ನಾಗಿ ಬರ್ತಿದೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಸಾಫ್ಟ್ ಆಗಿ ಬೇಯಿಸ್ಕೊಳ್ಬೇಕು. ಈಗ ಇದು ಬೇಯೋ ತನಕ ಮಸಾಲೆ ರೆಡಿ ಮಾಡ್ಕೊಳ್ಳುವ. ಈ ಮಸಾಲೆಗೆ ಕೊಬ್ಬರಿ ತುರಿದಿಟ್ಕೊಂಡಿದ್ದೇನೆ, ಕೊಬ್ಬರಿ ಹಾಕ್ತಾ ಇದ್ದೇನೆ. 1 ಕಪ್ ಆಗುವಷ್ಟು. 1 ಕಪ್ ಆಗುವಷ್ಟು ಕೊಬ್ಬರಿ ಹಾಕಿದ್ದೇನೆ. ಒಣಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕು ಸುಮಾರು ಒಂದು 10-15 ಹಾಕಿದ್ದೀರಿ? ಹಾಕಿದ್ದೇನೆ, ನಾವು ಜಾಸ್ತಿ ಮಾಡ್ತಾ ಇದ್ದೇವಲ್ಲ, ಜಾಸ್ತಿ ಹಾಕಿದ್ದೇನೆ. ಕೊತ್ತಂಬರಿ 2 ಚಮಚ. 2 ಚಮಚ ಕೊತ್ತಂಬರಿ. ಮೆಂತ್ಯ ಅರ್ಧ ಚಮಚ. ಜೀರಿಗೆ ಅರ್ಧ ಚಮಚ. ಸ್ವಲ್ಪ ಸಾಸಿವೆ ಕಾಳು, ಇಂಗು. ಕುಕ್ಕರು ಬೇರೆ ವಿಸಲ್ ಆಯ್ತು, 1 ವಿಸಲ್ ಆಯ್ತಲ್ವಾ? ಹೌದು. ಇದಕ್ಕೆ ನಾವು ಮಡ್ಡಿ ಇಂಗು ಇರುತ್ತೇವೆ, ಚೆನ್ನಾಗಿ ಪರಿಮಳ ಇರ್ತಿದೆ ಇದು. 2 ಲವಂಗ ಹಾಕಿದ್ದೀನಿ, ಹಾಕೊಂಡಿದ್ದೇನೆ, ನೆನೆಸಿಟ್ಕೊಂಡಿದ್ದೆ ಮುಂಚೆ. ಇದನ್ನ ಹಾಕಿ ಇದನ್ನ ರುಬ್ಬಿದ್ರೆ ಆಯ್ತು. ಎಲ್ಲ ಹಸಿದೆ ಸಾಂಬಾರ ಹಾಕ್ಬೇಕು, ಮತ್ತೆ ಯಾವ್ದು ಹುರಿಯೋದಿಲ್ಲ. ಯಾವ್ದು ಹುರಿಯೋದಿಲ್ಲ, ಅದೇ ತುಂಬಾ ಚೆನ್ನಾಗಿ ಬರ್ತಾ ಇರ್ತದೆ. ಈಗ ನೋಡಿ, ಈ ಕಡೆಗೆ ಹೋಳು ಕೂಡ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಕುಕ್ಕರು ವಿಸಲ್ ಬಂದಿದೆ, ಸಾಂಬಾರು ಮಿಕ್ಸಿಗೆ ಹಾಕಿ ರೆಡಿ ಆಗ್ತಾ ಇದೆ. ಸ್ವಲ್ಪ ನೀರು ಹಾಕೊಳ್ಬೇಕು ರುಬ್ಲಿಕ್ಕೆ. ಅಂದ್ರೆ ಒಂದ್ಸರಿ ಸ್ವಲ್ಪ ತರಿ ಮಾಡ್ಕೊಂಡು ಮತ್ತೆ ನೀರ್ ಹಾಕ್ತಾ ಇದ್ದೀರಿ ಅಲ್ವಾ? ನೋಡಿ, ಇದೆಲ್ಲ ಬೆಂದಿದ್ದು ಈ ಹೋಳಿಗೆ ಹಾಕೊಳ್ತೇನೆ. ಬೇಳೆ ಮತ್ತೆ ಅವರೆಕಾಳು ಎಲ್ಲ ಸಾಫ್ಟ್ ಆಗಿ ಬೆಂದಿದೆ. ಈಗ ಅದನ್ನ ಅದಕ್ಕೆ ಹಾಕೊಳ್ತಾ ಇದ್ದಾರೆ. ಈ ಕಡೆ ನಾವು ಆಲೂಗಡ್ಡೆ ಮತ್ತೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ಬೇಯಿಸ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಈಗ ಹಾಕೊಳ್ತಾ ಇದ್ದಾರೆ. ಚೆನ್ನಾಗಿ ಒಂದ್ಸರಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಮಸಾಲ ಹಾಕೊಳ್ಬೇಕಲ್ವಾ?
ವಾವ್, ಮಸಾಲ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಎಲ್ಲ ಹಸಿ ಸಾಂಬಾರು ಮತ್ತೆ ನಾವೀಗ ಹಾಕಿರೋದು ಯಾವ್ದನ್ನು ಹುರಿದಿಲ್ಲ ನೋಡಿ, ಹಸಿ ಸಾಂಬಾರನ್ನೇ ಈಗ ಹಾಕೊಳ್ತಾ ಇದ್ದಾರೆ ನೋಡಿ. ಕಲರ್ ಹೇಗೆ ಬಂದಿದೆ ನೋಡಿ. ಹೌದು, ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಲ್ವಾ ಚೆನ್ನಾಗಿ? ಹೌದು, ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕು. ಹಾ, ಒಳ್ಳೆ ಅವರೆಕಾಳು ಘಮ ಬರ್ತಾ ಇದೆ. ಏನ್ ಮಾಡೋದು, ನಿಮ್ಗೆಲ್ಲ ಕೊಡ್ಲಿಕ್ಕಾಗಿದ್ರೆ ಕೊಟ್ಬಿಡ್ಬೋದಿತ್ತು ರುಚಿ ನೋಡಿ ಅಂತ. ಅಲ್ಲ, ನೀವು ತೋರ್ಸ್ಕೊಟ್ಟಿದ್ದೀರಲ್ಲ, ಅವರು ಮಾಡಿ ನೋಡ್ತಾರೆ ಹೇಗ್ ಬರುತ್ತೆ ಹೇಳಿ. ಒಂದ್ ಚಮಚ ಬೆಲ್ಲ ಹಾಕೊಳ್ಬೇಕು. ಹಾ, ಅಂದ್ರೆ ಸ್ವಲ್ಪ ಉಪ್ಪು, ಹುಳಿ, ಸ್ವಲ್ಪ ಸಿಹಿ ಅಂದ್ರೆ ಅಲ್ವಾ? ಹಾ, ಖಾರದ ಜೊತೆ ಒಳ್ಳೆ ಸಾಂಬಾರು ಘಮ ಘಮ ಘಮ. ಚೆನ್ನಾಗಿ ಒಂದು ಕುದಿ ಬರ್ಬೇಕು ಅದು. ನೋಡಿ, ಒಂದ್ ಸ್ವಲ್ಪ ಬೆಲ್ಲನ ಹಾಕಿದ್ದಾರೆ ಅಲ್ವಾ? ಈಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮಗ್ ಬೇಕೇ ಬೇಕು ಅಲ್ವಾ? ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೇನೆ. ಒಳ್ಳೆ ಅವರೆಕಾಳಿನ ಪರಿಮಳ ಬರ್ತಾ ಇದೆ ಈಗ್ಲೇನೆ. ಸಖತ್ ಪರಿಮಳ. ಮತ್ತೆ ಅವರೆಕಾಳು ನಮ್ಗೆ ಎಲ್ಲಾ ಸೀಸನ್ ನಲ್ಲಿ ಸಿಗಲ್ಲ ಅಲ್ವಾ? ಕೆಲವೊಂದ್ಸರಿ ಈ ಸೀಸನ್ ನಲ್ಲಿ ಮಾತ್ರ ಸಿಗುತ್ತೆ. ಸೊ ಎಲ್ಲ ಈ ರೀತಿ ಬೇರೆ ಬೇರೆ ಅಡುಗೆಗಳನ್ನ ಮಾಡ್ಕೊಳ್ಬೋದು. ಇನ್ನೊಂದಿನ ನಾನು ಅವರೆಕಾಳು ಸಾಗುನ ಮಾಡೋದನ್ನ ಕೂಡ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಮತ್ತೆ ಇದು ಕೂಡ ತುಂಬಾನೇ ಚೆನ್ನಾಗಾಗುತ್ತೆ. ಒಂದು ಕುದಿ ಬರ್ಲಿ, ಆಮೇಲೆ ನೋಡೋಣ. ಉಪ್ಪು ಟೇಸ್ಟ್ ನೋಡ್ಕೊಂಡು, ಉಪ್ಪು ಕಡಿಮೆ ಇದ್ರೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡಿ. ಕುದಿವಾಗ್ಲೇ ಹಾಕೊಂಡ್ಬಿಡಿ, ಚೆನ್ನಾಗಾಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಕುದಿ ಬರೋ ತನಕ ಇಟ್ಕೊಳ್ಳಿ. ಎಲ್ಲ ಕುದಿ ಬಂದಾಗ ಚೆನ್ನಾಗಾಗ್ತಿದೆ. ಮತ್ತು ಹೋಳಿ ಎಲ್ಲ ಇದ್ರ ಕುಡಿದು ಸಾಂಬಾರೆಲ್ಲ ಹೀರ್ಕೊಳ್ಳುತ್ತಲ್ವಾ? ಹೌದು, ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು. ಈಗೆಲ್ಲ ಆಯ್ತು ಸಾಂಬಾರು, ಇನ್ನು ಊಟ ಮಾಡೋದೊಂದೇ. ಹೌದು. ಈಗ ನೋಡಿ ಫ್ರೆಂಡ್ಸ್, ಅವರೆಕಾಳು ಸಾಂಬಾರು ರೆಡಿ ಆಗಿದೆ. ಟೇಸ್ಟ್ ಮಾಡ್ತೀನಿ. ಬಿಸಿ ಇದೆ, ಬಿಸಿ ಬಿಸಿ. ಸ್ವಲ್ಪ ಉಫ್ ಮಾಡ್ಕೊಂಡೆ ಟೇಸ್ಟ್. ಹೇಳಿಕ್ಕಾಗೋದಿಲ್ಲ, ಬಾಯಿ ಸುಡ್ತಿದ್ವಿ. ಬಿಸಿ ಇದೆ. ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಸಖತ್ ಟೇಸ್ಟಿ ಆಗಿರುವಂತಹ ಅವರೆಕಾಳು ಸಾಂಬಾರ್ ರೆಡಿ ಆಗಿದೆ. ನೀವು ಒಮ್ಮೆ ಮಾಡಿ ನೋಡಿ. ಇದು ನೀವು ದೋಸೆ, ಚಪಾತಿ ಮತ್ತೆ ಅನ್ನದ ಜೊತೆಗೆ ಎಲ್ಲದ್ರ ಜೊತೆಗೂ ತಿನ್ಬಹುದು. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮತ್ತೆ ನೀವು ಖಂಡಿತ ಮಾಡಿ ನೋಡಿ. ಮತ್ತೆ ಹೇಗೆ ಬಂದಿತ್ತು ಹೇಳೋದನ್ನು ಕೂಡ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೆ ಅತ್ತೆ ಅವ್ರ ಅಡಿಗೆ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.